ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ಸಾರಥಿ ಸಮಾಚಾರ ಎಂಬ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯಮಾಡಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಸಾರಿಗೆ ರಂಗದಲ್ಲಿ ದುಡಿಯುವಂಥ ಎಲ್ಲ ನನ್ನ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಗೂಡ್ಸ್ ಚಾಲಕರಿರ್ಬೋದು, ಶಾಲಾ ವಾಹನ ಚಾಲಕರಿರ್ಬೋದು, ಟೂರಿಸ್ಟ್ ವಾಹನ ಚಾಲಕರಿರ್ಬೋದು, ಖಾಸಗಿ ಬಸ್ಸುಗಳಲ್ಲಿ ಅಥವಾ ಇನ್ನಿತರ ಎಲ್ಲೇ ಸಂಸ್ಥೆಗಳಲ್ಲಿ ಒಟ್ಟಾರೆಯಾಗಿ ಸಾರಿಗೆ ರಂಗದಲ್ಲಿ ದುಡಿಯುವಂಥ ನನ್ನೆಲ್ಲ ಚಾಲಕರಿಗೆ ಈ ಚಾನಲ್ಲು ಅವರಿಗೆ ದಯಮಾಡಿ ಅವರೆಲ್ಲರಿಗೂ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ಮಾಹಿತಿ ಅವರಿಗೆ ತಲುಪುವಂಥ ಕೆಲಸ ತಾವೆಲ್ಲರೂ ಮಾಡ್ತಾಯಿದ್ದೀರಾ. ಇದೇ ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಇದೊಂದು ವಿಭಿನ್ನ ಪ್ರಯತ್ನ. ಈ ಹಿಂದೆ ಕೂಡ ನಾನು ಸಾಕಷ್ಟು ಬಾರಿ ಹೇಳಿದೆ, ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ಸಾರಿಗೆ ರಂಗದಲ್ಲಿ ದುಡಿಯುವಂಥ ಪ್ರತಿಯೊಬ್ಬ ಚಾಲಕರಿಗೂ ಅನುಕೂಲ ಆಗುವಂಥದ್ದು. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ, ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಇದು ಸಾಕಷ್ಟು ಜನ ಚಾಲಕರು ಗೊತ್ತಿಲ್ಲದೇನೋ ಅನಾಹುತಗಳಾಗಿದೆ, ದಂಡಗಳನ್ನು ಕಟ್ಟಿದ್ದೀರಾ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅನಾಹುತಗಳಾಗೋದು ಬೇಡ, ದಂಡವನ್ನು ಕಟ್ಟೋದು ಕೂಡ ಬೇಡ. ಮತ್ತು ಇಂಥ ಸಣ್ಣ ಸಣ್ಣ ಕಾನೂನು ಅರಿವು ಮತ್ತು ತಾವು ಮೂಡಿಸ್ಕೋಬೇಕು ಅಂತ ಹೇಳ್ತಾ ಸಾಕಷ್ಟು ಜನ ಚಾಲಕರಿಗೆ ಸಾರಿಗೆ ರಂಗದಲ್ಲಿ ದುಡಿಯುವಂಥವ್ರು ಆಟೋ ಚಾಲಕರಿರ್ಬೋದು, ಗೂಡ್ಸ್ ವಾಹನ ಚಾಲಕರು ಅಂದರೆ ಒಂದು 3000 ಟನ್ಗಿನ ಮೇಲೆ ಇರೋ ವಾಹನಗಳನ್ನ ಓಡಿಸುವಂಥ ಚಾಲಕರು ಮತ್ತು ಮಾಲೀಕರಿರ್ಬೋದು, ಖಾಸಗಿ ಬಸ್ ಚಾಲಕರು ಮತ್ತು ಮಾಲೀಕರಿರ್ಬೋದು, ಮಿನಿ ಬಸ್ ಇರ್ಬೋದು, ಟ್ಯಾಕ್ಸಿ ಇರ್ಬೋದು, ಯಾವುದು ಟೂರಿಸ್ಟ್ ವಾಹನಗಳಿರ್ಬೋದು. ಈ ವಾಹನಗಳಿಗೆ ಪ್ರತಿಯೊಂದು ವಾಹನಕ್ಕೂ ಒಂದು ವೆಹಿಕಲ್ ಪರ್ಮಿಟ್ ಅಂತ ಕೊಡ್ತಾರೆ. ಏನು ಹೇಳಿ, ಈ ವೆಹಿಕಲ್ ಪರ್ಮಿಟ್ ಅಂತ ಒಂದು ಕೊಡ್ತಾರೆ. ತಾವೆಲ್ಲರೂ ದಯಮಾಡಿ ಅರ್ಥ ಮಾಡ್ಕೋಬೇಕು. ಸಾಕಷ್ಟು ಜನ ಚಾಲಕರಿಗೆ ಈ ಫಾರಂ ನಂಬರ್ 42 ಅಂದರೆ ವೆಹಿಕಲ್ಗೆ ಸಂಬಂಧಪಟ್ಟಂತೆ ಒಂದು ಪರ್ಮಿಟನ್ನು ಕೊಡ್ತಾರೆ. ಇದು ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಈಗ ನಾವು ವೆಹಿಕಲ್ಗೆ FC ಮಾಡಿಸ್ತೀವಿ, ಒಂದು ಇನ್ಶೂರೆನ್ಸ್ ಕಟ್ಟಿಸ್ತೀವಿ, ಒಂದು ಎಮಿಷನನ್ನು ಮಾಡಿಸ್ತೀವಿ. ಅದೇ ರೀತಿ ನಮ್ಮ ಪರ್ಸ್ನಲ್ DL ಹೇಗೆ ಹೊಂದುತ್ತೀವೋ ಅದೇ ರೀತಿ ಪ್ರತಿಯೊಂದು ವಾಹನಕ್ಕೂ ಈ ರೀತಿಯ ಒಂದು ಪರ್ಮಿಟನ್ನು ಕೊಡ್ತಾರೆ. ಆ ಪರ್ಮಿಟ್ಟು 5 ವರ್ಷಕ್ಕೊಂದು ಸರಿ ಎಕ್ಸ್ಪೈರಿ ಆಗುತ್ತೆ. ಯಾವಾಗ ನಾವು ವೆಹಿಕಲ್ ಹೊಸ ಗಾಡಿಯನ್ನು ತೊಗೊಂಡಿರ್ತೀವಿ, ರಿಜಿಸ್ಟ್ರೇಷನ್ ಮಾಡಿರ್ತೀವಿ, ಅಲ್ಲಿಂದ 5 ವರ್ಷದ ತನಕ ಇರ್ತದೆ. ಇದು ಎಷ್ಟೋ ಚಾಲಕರಿಗೆ ಗೊತ್ತಿಲ್ಲ. ಈ ವಿಡಿಯೋದ ಉದ್ದೇಶ ಇಷ್ಟೇ, ಸಾಕಷ್ಟು ಜನ ಚಾಲಕರಿಗೆ ಇದ್ರ ಬಗ್ಗೆ ಅರಿವಿಲ್ಲ. 5 ವರ್ಷದ ನಂತರ ದಯಮಾಡಿ ತಾವೆಲ್ಲರೂ ಪರ್ಮಿಟ್ನ ರಿನ್ಯೂವಲ್ ಮಾಡ್ಕೋಬೇಕಾಗ್ತದೆ. ಅಥವಾ ವೆಹಿಕಲ್ಲು ಟ್ರಾನ್ಸ್ಫರ್ ಮಾಡಿ ಬೇರೆಯವ್ರ ಹೆಸರು ಕೊಟ್ಟಾಗ ನೀವೇನು ಪರ್ಮಿಟನ್ನು ಸರೆಂಡರ್ ಮಾಡ್ತೀರಾ, ಯಾವಾಗ ಆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಓನರ್ ಆಗಲಿ, ಅಂದರೆ ಮಾಲೀಕತ್ವ ವರ್ಗಾವಣೆ ಆದಂಥ 2ನೇ ಓನರು ಕೂಡ ಅವ್ರ ಹೆಸರಿಗೆ ಮಾಲೀಕತ್ವ ವರ್ಗಾವಣೆ ಆದ ನಂತರ ಅವರು ಕೂಡ ಹೊಸ ಪರ್ಮಿಟನ್ನು ಪಡ್ಕೊಳ್ಬೇಕಾಗ್ತದೆ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಪರ್ಮಿಟ್ಗಳು 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಯಾವಾಗ ನೀವು ವೆಹಿಕಲ್ನ ಹೊಸದಾಗಿ ಪರ್ಚೇಸ್ ಮಾಡಿರ್ತೀರೋ ಆವತ್ತಿಂದ ಮೊದಲನೇ ಓನರ್ಗೆ 5 ವರ್ಷ ವ್ಯಾಲಿಡಿಟಿ ಇರ್ತದೆ. ಅದಾದ ನಂತರ ಅವರು ರಿನ್ಯೂವಲ್ ಮಾಡ್ಕೋಬೇಕು. ಅದೇ ಒಂದು ವೇಳೆ ಅವರು ವಾಹನವನ್ನು ಮಾರಿದರೆ 2ನೇ ಮಾಲೀಕರಿಗೆ, ಇನ್ನೊಬ್ಬ ಮಾಲೀಕನಿಗೆ ವರ್ಗಾವಣೆಯಾಗಿ ಅವ್ರ ಹೆಸರಿಗೆ ಬಂದರೆ ಅವರೂ ಕೂಡ ಈ ಪರ್ಮಿಟ್ನ ಅವ್ರ ಹೆಸರಲ್ಲಿ ಪಡ್ಕೋಬೇಕಾಗ್ತದೆ. ಹೊಸ ನೋಂದಣಿ ಅಂದರೆ ಅವ್ರಿಗೆ 2ನೇ ಓನರ್ ಆಗಿರ್ತಾರೆ. 2ನೇ ಸರಿ ರಿಜಿಸ್ಟ್ರೇಷನ್ ಆದಮೇಲೆ ಅವ್ರ ಹೆಸರಿಗೆ ಅವರು ಹೊಸ ಪರ್ಮಿಟನ್ನು ತಗೊಳ್ಬೇಕಾಗುತ್ತೆ. ಅವ್ರಿಗೂ ಕೂಡ 5 ವರ್ಷಗಳ ಕಾಲ ರಿನ್ಯೂವಲ್ ಆಗುತ್ತೆ. 5 ವರ್ಷಕ್ಕೊಂದು ಸರಿ ರಿನ್ಯೂವಲ್ ಇರುತ್ತೆ. ಯಾಕೆ ಹೇಳ್ತೀನಿ ಈ ವಿಚಾರ ಅಂತ ಹೇಳಿದ್ರೆ, ಸಾಕಷ್ಟು ಜನ ಚಾಲಕರಿಗೆ ಇದ್ರ ಪರಿಜ್ಞಾನವೂ ಕೂಡ ಇಲ್ಲ, ಇದರ ಅರಿವೂ ಕೂಡ ಇಲ್ಲ. ಹಾಗಾಗಿ ದಯಮಾಡಿ ಅರ್ಥ ಮಾಡ್ಕೋಬೇಕು. ರಸ್ತೆಯಲ್ಲಿ ವಾಹನ ಚಲಾವಣೆ ಮಾಡಲೇಬೇಕು ಅಂತಂದರೆ ನಿಮ್ಮ ವಾಹನದ ದಾಖಲೆಗಳನ್ನ ಸಂಪೂರ್ಣ ಚಾಲ್ತಿಯಲ್ಲಿ ಇಟ್ಕೋಬೇಕು. FC ಇರ್ಬೋದು, ಟ್ಯಾಕ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಎಮಿಷನ್ ಇರ್ಬೋದು, ಪರ್ಮಿಟ್ ಇರ್ಬೋದು, ಅಥವಾ ಇನ್ನಿತರೆ ವಾಹನ ಚಾಲನಾ ಪರವಾನಗಿ ಅಂದರೆ DL ಇರ್ಬೋದು, ಇನ್ನಿತರೆ ಯಾವುದೇ ದಾಖಲೆಗಳನ್ನ ದಯಮಾಡಿ ತಾವೆಲ್ಲರೂ ಚಾಲ್ತಿಯಲ್ಲಿ ಇಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅನಾನುಕೂಲ ತಾವೆಲ್ಲರೂ ಅನುಭವಿಸ್ಬೇಕಾಗ್ತದೆ. ಮತ್ತು ಅದಕ್ಕೆ ತಕ್ಕಂಥ ದಂಡಗಳು ಕೂಡ ತಾವು ಕಟ್ಟಬೇಕಾಗ್ತದೆ. ಆಮೇಲೆ ಒಂದು ವೇಳೆ ತಮ್ಮ ವಾಹನದ ಏನು ಪರ್ಮಿಟ್ ಲ್ಯಾಪ್ಸ್ ಆದರೆ ಸೆಕ್ಷನ್ 192A ಪ್ರಕಾರ 5,000 ರೂಪಾಯಿ ದಂಡ ಇರ್ತದೆ. ದಯಮಾಡಿ ಅರ್ಥ ಮಾಡ್ಕೋಬೇಕು ಚಾಲಕರೆಲ್ಲರೂ. ಅದು ಆಟೋ ರಿಕ್ಷಾ ಆದರೂ ಸರಿ, ಕ್ಯಾಬ್ ಆದರೂ ಸರಿ, ಗೂಡ್ಸ್ ವೆಹಿಕಲ್ ಆದರೂ ಸರಿ, ಟೂರಿಸ್ಟ್ ವೆಹಿಕಲ್ ಆದರೂ ಸರಿ, ಬಸ್ಸುಗಳಾದರೂ ಸರಿ, ಯಾವುದೇ ವಾಹನಗಳಿಗೆ ಪರ್ಮಿಟ್ ಲ್ಯಾಪ್ಸ್ ಆದ ನಂತರ ಸಾರಿಗೆ ಇಲಾಖೆ ಇರ್ಬೋದು ಅಥವಾ ಪೊಲೀಸ್ ಇಲಾಖೆಯವರು ಹಿಡಿದಾಗ ಲ್ಯಾಪ್ಸ್ ಆಗಿದೆ ಅಂತಂದರೆ 5,000 ರೂಪಾಯಿ ದಂಡವನ್ನು ಹಾಕ್ತಾರೆ. ಇದು ತಾವು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಒಂದು ವೇಳೆ ಲ್ಯಾಪ್ಸ್ ಆಗಿ ತಾವು ವಾಹನ ಚಾಲನೆ ಮಾಡ್ತಿದ್ರೆ ಯಾವುದೇ ಸಂದರ್ಭದಲ್ಲಿ ಏನೇ ಅನಾಹುತ ಆದರೂ ಕೂಡ ಕಾನೂನು ತೊಡಕು ಅದೇ ರೀತಿ ನಿಮಗೆ ಆಗಿಬರ್ತದೆ. ದಯಮಾಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಪರ್ಮಿಟ್ ಲ್ಯಾಪ್ಸ್ ಆದ ತಕ್ಷಣ ದಯಮಾಡಿ ರಿನ್ಯೂವಲ್ ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳ್ದಂಗೆ ಸೆಕ್ಷನ್ 192
92A ಪ್ರಕಾರ ನಿಮಗೆ 5,000 ರೂಪಾಯಿ ದಂಡ ಹಾಕ್ತಾರೆ. ಹಾಗಾಗಿ ಪ್ರತಿ ಸಾರಿ ನಾನು ಹಾಕೋ ವಿಡಿಯೋ ಪ್ರತಿಯೊಬ್ಬರಿಗೂ ತಲುಪಲಿ ಅನ್ನೋದು ನನ್ನ ಉದ್ದೇಶ. ಪ್ರತಿಯೊಬ್ಬರಿಗೂ ದಂಡ ಎಷ್ಟು, ಡಾಕ್ಯುಮೆಂಟ್ ಯಾವ ರೀತಿ ಇಟ್ಕೋಬೇಕು, ನಾವು ಯಾವ ರೀತಿ ಶಿಸ್ತಿನಿಂದ ವಾಹನ ಚಾಲನೆ ಮಾಡಬೇಕು, ರಸ್ತೆಯ ಸುರಕ್ಷತೆಗಳನ್ನ ಯಾವ ರೀತಿ ಕಾಪಾಡ್ಕೋಬೇಕು ಅಂತ ಹೇಳ್ತಾ ವಿಡಿಯೋಗಳನ್ನ ಮಾಡ್ತಾ ಬರ್ತಿದ್ದೀನಿ. ದಯಮಾಡಿ ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಸದಾಕಾಲ ಇರಲಿ. ನಾನು ನಿಮಗಾಗಿ ಹೊಸ ಅಪ್ಡೇಟ್ಗಳನ್ನ ತಗೊಂಡು ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.